ನಮಸ್ಕಾರ ವೀಕ್ಷಕರೇ. ಈಗ ಮುಂದಿನ ಶ್ಲೋಕ 4ನೇ ಅಧ್ಯಾಯದ 13ನೇ ಶ್ಲೋಕ. ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ ಗುಣಕರ್ಮ ವಿಭಾಗಶಃ ತಸ್ಯ ಕರ್ತಾರಮಪಿ ಮಾಂ ವಿದ್ಧಿ ಕರ್ತಾರಮವ್ಯಯಂ. ಶ್ರೀಕೃಷ್ಣ ಇಲ್ಲಿ ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ, ಚಾತುರ್ವರ್ಣ್ಯಗಳು ನಾವೇನು ಹೇಳ್ತೀವಿ, ಬ್ರಾಹ್ಮಣ, ಕ್ಷತ್ರಿಯ, ಶೂದ್ರ, ವೈಶ್ಯ, ಈ 4 ವರ್ಣಗಳನ್ನು ನಾನೇ ಸೃಷ್ಟಿ ಮಾಡಿದ್ದೇನೆ ಅಂತ ಇಲ್ಲಿ ಹೇಳ್ತಾ ಇದ್ದಾನೆ. ಚಾತುರ್ವರ್ಣ್ಯಮಯ ಸೃಷ್ಟಂ. ಹಾಗಾದರೆ ಯಾವ ಮೂಲಕ ಅದನ್ನು ಸೃಷ್ಟಿ ಮಾಡಿದ್ದೇನೆ ಅಂತ ಹೇಳಿದ್ರೆ, ಗುಣ ಕರ್ಮ ವಿಭಾಗಶಃ. ಗುಣ ಎಂದರೆ ಸಾತ್ವಿಕ, ರಾಜಸಿಕ ಹಾಗೂ ತಾಮಸಿಕ. ಈ 3 ಗುಣತ್ರಯಗಳಿಂದ ನಾನು ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ, ಈ 4 ವರ್ಣಗಳನ್ನು ಸೃಷ್ಟಿ ಮಾಡಿದ್ದೇನೆ ಅಂತ. ನಿಮಗೆ ಸಾತ್ವಿಕವಾಗಿ ಸತ್ವಗುಣ ಜಾಸ್ತಿ ಇದ್ದರೆ ಬ್ರಾಹ್ಮಣ ಎಂದು, ರಜಸ್ಸು ಜಾಸ್ತಿ ಇದ್ದರೆ ಕ್ಷತ್ರಿಯ ಎಂದು, ರಜಸ್ಸು ಮತ್ತೆ ತಮಸ್ಸು 2 ಮೇಲಿತವಾಗಿದ್ದರೆ ವೈಶ್ಯ ಎಂದು, ಹಾಗೆ ತಾಮಸ ಗುಣ ಜಾಸ್ತಿ ಇದ್ದರೆ ಶೂದ್ರ ಎಂದು. ಹೀಗೆ ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ, ಯಾವ ಮೂಲಕ? ಗುಣಗಳ ಮೂಲಕ ಇದನ್ನು ವಿಭಾಗ ಮಾಡಿದ್ದೇನೆ ಅಂತ ಹೇಳ್ತಾನೆ. ತಸ್ಯ ಕರ್ತಾರಮಪಿ ಮಾಂ ವಿದ್ಧಿ ಕರ್ತಾರಮವ್ಯಯಂ. ನಾನು ಅದನ್ನು ಮಾಡಿದರೂ ಕೂಡ ವಿದ್ಯ ಕರ್ತಾರಮವ್ಯಯಂ, ನಾನು ಮಾಡಿಲ್ಲ ಎಂದೇ ತಿಳಿ ಅಂತ ಶ್ರೀಕೃಷ್ಣ ಇಲ್ಲಿ ಹೇಳ್ತಾನೆ. ಯಾಕೆ ಅಂದರೆ ಕೃಷ್ಣನಿಗೆ ಕರ್ಮದ ಲೇಪ ಇಲ್ಲವೇ ಇಲ್ಲ. ಆದ್ದರಿಂದ ಕರ್ಮ ಏನೇ ಮಾಡಿದರೂ ಮಾಡದೇ ಇದ್ರೂ ಅವನಿಗೆ ಅದು ಯಾವುದು ಅಂಟಿಕೊಳ್ಳುವುದಿಲ್ಲ. ಹಾಗಾಗಿ ತಸ್ಯ ಕರ್ತಾರಂ ಅಪಿ, ಅದನ್ನು ನಾನು ಗುಣಕರ್ಮ ವಿಭಾಗಶದಿಂದ ಚಾತುರ್ವರ್ಣ್ಯವನ್ನು ಹುಟ್ಟಿ ಹಾಕಿದರೂ ಅದರ ತಸ್ಯ ಕರ್ತಾರಂ ಅಪಿ ವಿದ್ಯ ಕರ್ತಾರಮವ್ಯಯಂ, ನಾನು ಅದರ ಅಕರ್ತಾರ ಎಂದೇ ತಿಳಿ ಅಂತ ಶ್ರೀಕೃಷ್ಣ ಇಲ್ಲಿ ಹೇಳ್ತಾನೆ.